Class 10 English Second Language Unit 4 Dr. B.R. Ambedkar ಈ ಲೆಸನನ್ನು ಇಂಗ್ಲಿಷ್ನಲ್ಲಿ ಇರುವ ಲೆಸನನ್ನು ಕನ್ನಡದಲ್ಲಿ ಅನುವಾದಿಸಲಾಗಿದೆ. ಪೂರ್ಣವಾಗಿ ನೋಡಿ. ಲೆಸನ್ B.R. ಅಂಬೇಡ್ಕರ್. ಈ ಲೆಸನ್ ಓದಕ್ಕಿಂತ ಮುಂಚೆ ಇಲ್ಲಿ ಬಿಫೋರ್ ಯು ರೀಡ್ ಇದರದ ಕನ್ನಡದಲ್ಲಿ ಅನುವಾದ. ಒಂದು ದೇಶವನ್ನು ಶ್ರೇಷ್ಠ ಮತ್ತು ಬಲಶಾಲಿಯಾಗಿಸುವುದು ಚಿನ್ನವಲ್ಲ, ಮನುಷ್ಯರು. ಆ ಮನುಷ್ಯರು ಎಂಥವರಾಗಿರುತ್ತಾರೆಂದರೆ ಸತ್ಯ ಮತ್ತು ಗೌರವ ಘನತೆಗಳ ಕಾಪಾಡುವುದಕ್ಕೆ ಬದ್ಧರಾಗಿರುತ್ತಾರೆ. ಬಹಳ ಕಾಲ ಅದಕ್ಕಾಗಿ ಯಾವುದೇ ಕಷ್ಟ ಸಹಿಸಿಕೊಳ್ಳಬಲ್ಲವರಾಗಿರುತ್ತಾರೆ. ಆ ಧೀರ ಮನುಷ್ಯರು ಮಿಕ್ಕವರೆಲ್ಲ ಮಲಗಿರುವಾಗ ತಾವು ಕೆಲಸ ಮಾಡುತ್ತಾರೆ. ಇತರರು ಪಲಾಯನ ಮಾಡಿದಾಗ ತಾವು ಅಂಥ ಸಂದರ್ಭಗಳನ್ನು ಧೈರ್ಯವಾಗಿ ಎದುರಿಸುತ್ತಾರೆ. ಅವರು ದೇಶದ ಆಧಾರ ಸ್ತಂಭಗಳನ್ನು ಆಳಕ್ಕೆ ಇಳಿಸಿ ಆಕಾಶದವರೆಗೆ ಎತ್ತರಿಸುತ್ತಾರೆ. Not a god, but only men can make a nation strength, great nation great, and strong men who for a truth and honor's sake stand fast and suffer long, brave men who work while others sleep, who dare while others fly. They built nations pillar deep and lift them to the sky. ಒಂದು ದೇಶವನ್ನು ಶ್ರೇಷ್ಠ ಮತ್ತು ಬಲಶಾಲಿಯಾಗಿಸುವುದು ಚಿನ್ನವಲ್ಲ, ಮನುಷ್ಯರು. ಆ ಮನುಷ್ಯರು ಎಂಥವರಾಗಿರುತ್ತಾರೆಂದರೆ ಸತ್ಯ ಮತ್ತು ಗೌರವಗಳ ಘನತೆಗಳ ಕಾಪಾಡುವುದಕ್ಕೆ ಬದ್ಧರಾಗಿರುತ್ತಾರೆ. ಬಹಳ ಕಾಲ ಅದಕ್ಕಾಗಿ ಯಾವುದೇ ಕಷ್ಟ ಸಹಿಸಿಕೊಳ್ಳುವವರಾಗಿರುತ್ತಾರೆ. ಆ ಧೀರ ಮನುಷ್ಯರು ಮಿಕ್ಕವರೆಲ್ಲ ಮಲಗಿರುವಾಗ ತಾವು ಕೆಲಸ ಮಾಡುತ್ತಾರೆ. ಇತರರು ಪಲಾಯನ ಮಾಡಿದಾಗ ತಾವು ಇಂಥ ಸಂದರ್ಭಗಳನ್ನು ಧೈರ್ಯವಾಗಿ ಎದುರಿಸುತ್ತಾರೆ. ಅವರು ದೇಶದ ಆಧಾರ ಸ್ತಂಭಗಳನ್ನು ಆಳಕ್ಕೆ ಇಳಿಸಿ ಆಕಾಶವರೆಗೆ ಎತ್ತರಿಸುತ್ತಾರೆ. ಡಾಕ್ಟರ್ B.R. ಅಂಬೇಡ್ಕರ್ ಲೆಸನ್ ಪೇಜ್ ನಂಬರ್ 68. ಒಂದನೇ ಪ್ಯಾರ ಕನ್ನಡದಲ್ಲಿ ಅನುವಾದ. One trait which marked Baba Sahib during. ಇದನ್ನು ಕನ್ನಡದಲ್ಲಿ ಅನುವಾದ. ಒಂದನೇ ಪ್ಯಾರ. ಬಾಬಾ ಸಾಹೇಬ್ ಅಂಬೇಡ್ಕರರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಮತ್ತು ವಾಸ್ತವಿಕ ಇಡೀ ಬದುಕಿನಲ್ಲಿ ವಿಪರೀತವಾಗಿ ಓದುತ್ತಿರುವುದೆಂಬುದೇ ಅವರಿಗಿದ್ದ ಒಂದು ವಿಶಿಷ್ಟ ಗುಣ. ಪುಸ್ತಕಗಳಿಗಾಗಿ ಅವರಲ್ಲಿ ತೃಪ್ತಿಪಡಿಸಲಾಗದ ದಾಹವಿತ್ತು. ತಮ್ಮ ದಿನನಿತ್ಯದ ಅವಶ್ಯಕತೆಗಳ ಖರ್ಚು ವೆಚ್ಚಗಳನ್ನು ಕಡಿಮೆಗೊಳಿಸಿಕೊಂಡು ಆ ಹಣದಲ್ಲಿ ಪುಸ್ತಕಗಳನ್ನು ಕೊಳ್ಳುತ್ತಿದ್ದರು. ಒಂದು ಮಾಹಿತಿ ಪ್ರಕಾರ ನ್ಯೂಯಾರ್ಕ್ನಲ್ಲಿ ಅವರು 2,000 ಹಳೆಯ ಪುಸ್ತಕಗಳನ್ನು ಕೊಂಡಿದ್ದರು. ಲಂಡನ್ನಲ್ಲಿ ನಡೆದ 2ನೇ ದುಂಡು ಮೇಜಿನ ಸಮ್ಮೇಳನ ಸಮಯದಲ್ಲಿ ಅವರು ಎಷ್ಟೊಂದು ಪುಸ್ತಕಗಳನ್ನು ತಂದಿದ್ದರೆಂದರೆ ಅದನ್ನು ಭಾರತಕ್ಕೆ 32 ಬಾಕ್ಸ್ಗಳಲ್ಲಿ ಕಳಿಸಲಾಯಿತು ಎಂದು ದಾಖಲಿಸಲಾಗಿದೆ. ಎರಡನೇ ಪ್ಯಾರಾದ ಕನ್ನಡದಲ್ಲಿ ಅನುವಾದ. ಇಟ್ ಈಸ್ ಇಂಪಾರ್ಟೆಂಟ್ ಟು ರಿಕಾರ್ಡ್. ಅಂಬೇಡ್ಕರ್ ಮೇಲೆ ಪರಿಣಾಮಗೊಳಿಸಿದ ಒಂದು ಸಂಗತಿಯನ್ನು ಇಲ್ಲಿ ದಾಖಲಿಸುವುದು ಮುಖ್ಯವಾಗುತ್ತದೆ. ಅವರು ಅಮೆರಿಕ ಯುಎಸ್ದಲ್ಲಿ ಇದ್ದಾಗ USA ಸಂವಿಧಾನದ 14ನೇ ತಿದ್ದುಪಡಿಯ ಕಡೆಗೆ ಅವರ ಗಮನ ಸೆಳೆಯಿತು. ಆ ತಿದ್ದುಪಡಿಯು ಅಮೆರಿಕದ ಕಪ್ಪು ಜನರಿಗೆ ಸ್ವಾತಂತ್ರ್ಯ ಒದಗಿಸಿತು. ಭಾರತದಲ್ಲಿನ ಶೋಷಿತ ವರ್ಗವು ಅದೇ ಪರಿಸ್ಥಿತಿಯಲ್ಲಿದೆ ಎಂಬುದನ್ನು ಅವರ ಮನಗಂಡರು. ಭಾರತಕ್ಕೆ ಹಿಂತಿರುಗಿದ ನಂತರ ಸಮಾಜದ ಯಾವ ವರ್ಗಕ್ಕೂ ಸೇರಿದ ವರ್ಗರಹಿತ ಮತ್ತು ಮಹಿಳಾ ಉದ್ಧಾರದ ಸಮರ್ಥರಾಗಿದ್ದ ಮಹಾತ್ಮ ಫುಲೆಯವರು ಜೀವನ ಮತ್ತು
ಕೆಲಸ ಕಾರ್ಯಗಳು ಅವರ ಮೇಲೆ ಪ್ರಭಾವ ಬೀರಿದವು. ಸುಧಾರಣೆಗಳು ಅವಶ್ಯಕತೆ ಮತ್ತು ಕಾರ್ಯಸಾಧ್ಯತೆಯು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿತು. ತಮ್ಮ ಎಲ್ಲ ಸಮಯ ಮತ್ತು ಕೌಶಲ್ಯಗಳನ್ನು ಮತ್ತು ಕಡಿಮೆ ಸವಲತ್ತಿನ ಸೋದರ ಪ್ರಗತಿಗಾಗಿ ಮೀಸಲಿಡಲು ಅವರು ನಿರ್ಧರಿಸಿದರು. ಅವರು ಆರಂಭಿಸಿದ ಮೂಕನಾಯಕ, ಬಹಿಷ್ಕೃತ ಭಾರತ ಮತ್ತು ಸಮತಾ ಮುಂತಾದ ಪತ್ರಿಕೆಗಳು ಅವು ಶೋಷಿತ ವರ್ಗದ ಅಧಿಕೃತ ಧ್ವನಿಯೆಂದು ಗುರುತಿಸಲ್ಪಟ್ಟಿತು. ಅದೇ ರೀತಿ ಅವರಿಂದ ಸ್ಥಾಪಿಸಲ್ಪಟ್ಟ ಹಿತಕಾರಣಿ ಸಭಾ ಮತ್ತು ಭಾರತ ಸ್ವಾತಂತ್ರ್ಯ ಕಾರ್ಮಿಕ ಪಕ್ಷಗಳು ಇಂಡಿಪೆಂಡೆಂಟ್ ಆಫ್ ಲೇಬರ್ ಪಾರ್ಟಿ ಬದಲಾವಣೆ ವಾಹಕಗಳಾದವು. ಅದೇ ಸಮಯದಲ್ಲಿ ಗಾಂಧೀಜಿಯವರು ಭಾರತೀಯ ಸಮಾಜದ ಐತಿಹಾಸಿಕ ಸುಧಾರಣೆಯ ಪ್ರವರ್ತಕರಾಗಿದ್ದರು. ಈ ಸುಧಾರಣೆಯ ಕೆಲಸದಲ್ಲಿ ಶೋಷಿತ ವರ್ಗಗಳನ್ನು ಮೇಲಕ್ಕೆತ್ತುವುದು ಸಹ ಸೇರಿತು. ಪ್ಯಾರಾಗ್ರಾಫ್ 3. 1935ರ ಸಂವಿಧಾನ ಪ್ರಕಾರ ಬಾಂಬೆ ವಿಧಾನಸಭೆಯ ಚುನಾವಣೆಯಲ್ಲಿ ಬಾಬಾ ಸಾಹೇಬರು ಚುನಾಯಿತಗೊಂಡರು. ವಿವಿಧ ವಿಷಯಗಳ ಮೇಲೆ ಬಾಬಾ ಸಾಹೇಬರು ವಿಧಾನಸಭೆಯಲ್ಲಿ ಪರಿಣಾಮ ಚರ್ಚೆಗಳನ್ನು ನಡೆಸಿ ತಮ್ಮ ಕೊಡುಗೆ ನೀಡಿದರು. ಅವರು ಸುಲಭವಾಗಿ ಸದನದ ಕಾರ್ಯಕಲಾಪಗಳನ್ನು ನಡೆಸಿದ ರೀತಿ ಇಡೀ ದೇಶಕ್ಕೆ ವಿದಿತವಾಯಿತು. ಪ್ಯಾರಾಗ್ರಾಫ್ 4. ಕೂಡಲೇ ಭಾರತದ ಶಾಸಕಾಂಗ ಸದನವು ಅಂಬೇಡ್ಕರ್ ಅವರು ತಮ್ಮ ಸಾಮಾಜಿಕ ತತ್ವಸಿದ್ಧಾಂತ ಮತ್ತು ಮಾನವ ಕುಲದ ಘನತೆ ಗೌರವಗಳಲ್ಲಿ ಅವರಿಗಿದ್ದ ಅಚಲ ನಂಬಿಕೆಗಳಿಗೆ ಒಂದು ಗಮನಾರ್ಹ ಮತ್ತು ಶಾಶ್ವತ ರೂಪವನ್ನು ಕೊಡುವಂತೆ ಅವರಿಗೆ ಒಂದು ಅವಕಾಶವನ್ನು ಒದಗಿಸಿತು. ಬಾಬಾ ಸಾಹೇಬರು ಆಗ ಕಾಂಗ್ರೆಸ್ನಲ್ಲಿ ಇರಲಿಲ್ಲ. ಆದರೆ ಡಾ. ಅಂಬೇಡ್ಕರ್ ಅವರು ಶಾಸಕಾಂಗ ಸದನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂತೆ ಅವರನ್ನು ಕೋರಿಕೊಂಡು ಅವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿತು. ಅಂದರೆ ಬಾಬಾ ಸಾಹೇಬರು ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ ಶ್ರೇಯವು ದೂರದೃಷ್ಟಿಯ ಮತ್ತು ವಸ್ತುನಿಷ್ಠ ನಾಯಕತ್ವದ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿಗೆ ಸೇರಬೇಕು. ಪ್ಯಾರಾಗ್ರಾಫ್ 5. ಮಸೂದೆಗಳನ್ನು ರಚಿಸುವ ಕಮಿಟಿಯ ಅಧ್ಯಕ್ಷರಾಗಿ ರಾಜ್ಯ ವ್ಯವಸ್ಥೆಯ ಸಂಭಾವ್ಯ ಅವಶ್ಯಕತೆಗಳನ್ನು ಬಾಬಾ ಸಾಹೇಬರು ಸ್ಪಷ್ಟವಾಗಿ ಮನಗಂಡರು. ಅವರು ಇತರ ದೇಶಗಳ ಉದಾಹರಣೆ ಮತ್ತು ಅನುಭವಗಳಿಂದ ಸಮಾಜದ ಭಿನ್ನ ಅವಶ್ಯಕತೆಗಳಿಂದ ತಕ್ಕಂತೆ ರೂಪಿಸಿದರು. ಈಗ ಅದು ಭಾರತದ ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ಭವ್ಯತೆಯಿಂದ ನಿಂತಿದೆ. ಸಹಜವಾಗಿ ಅಲ್ಲಿ ಅಲ್ಲದ ಕೃಷ್ಣಸ್ವಾಮಿ ಅಯ್ಯರ್, ಕೆ. ಎಂ. ಮುನ್ಷಿ ಮತ್ತು ಎನ್. ಗೋಪಾಲಸ್ವಾಮಿ ಅಯ್ಯಂಗಾರಂತಹ ಪ್ರಭಾವಶಾಲಿ ವ್ಯಕ್ತಿಗಳ ಕೊಡುಗೆಗಳು ಈ ಪ್ರಕ್ರಿಯೆಯಲ್ಲಿದ್ದವು. ಆದರೆ ಭಾರತ ಸಂವಿಧಾನ ರೂಪಿಸುವಿಕೆಯಲ್ಲಿ ಪ್ರಧಾನ ಕಾಯಕನೆಂದು ಅಂಬೇಡ್ಕರನ್ನು ನೆನೆಸಿಕೊಳ್ಳಬೇಕಾಗುತ್ತದೆ. ಸಂವಿಧಾನದ ರಚನೆಯನ್ನು ಸಭೆಯಲ್ಲಿ ಕುಶಲತೆ, ಮುಕ್ತತೆ ಮತ್ತು ಮಾತು ತಾಳ್ಮೆಯಿಂದ ವಿವರಣೆ ನೀಡುವ ಹೊಣೆಗಾರಿಕೆ ಅವರದಾಗಿತ್ತು. ಒಬ್ಬ ಸಾಧಾರಣ ವ್ಯಕ್ತಿಯು ಈ ಕಾನೂನಿನ ಅಂಶಗಳನ್ನು ಅರ್ಥಮಾಡಿಕೊಳ್ಳುವ ಹಂತದಲ್ಲಿ ವಿವರಿಸುವ ಕುಶಲತೆ, ಭಾಷೆಯು ಅವರಿಗೆ ಸಹಜವಾಗಿತ್ತು. ಈ ಕಾರ್ಯವನ್ನು ಸಮರ್ಥನೀಯವಾಗಿ ಸಂವಿಧಾನದ ಸಲಹೆಗಾರರಾಗಿದ್ದ ಬಿ. ಎನ್. ರಾವ್ ಜೊತೆಗೂಡಿ ಅಪ್ರತಿಮವಾಗಿ ಅಂಬೇಡ್ಕರ್ ಅವರು ನಿರ್ವಹಿಸಿದರು.
ಪ್ಯಾರಾಗ್ರಾಫ್ 7. ಡಾಕ್ಟರ್ ಅಂಬೇಡ್ಕರ್ ಅವರು ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಸಚಿವರಾಗಿ ಜವಾಹರಲಾಲ್ ನೆಹರು ಆಯ್ಕೆ ಮಾಡಿದರು. ಈ ಆಯ್ಕೆ ಕಾನೂನು ಮತ್ತು ಶಾಸಕಾಂಗ ಕ್ಷೇತ್ರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರಿಗಿದ್ದ ಕೌಶಲ್ಯದ ಒಂದು ಪುರಸ್ಕಾರ. ಈ ಆಯ್ಕೆ ಸಾಮಾಜಿಕ ನ್ಯಾಯ ಬಗ್ಗೆ ಅವರಿಗಿದ್ದ ವಿಶಾಲ ದೃಷ್ಟಿಯನ್ನು ನವಭಾರತದ ರಾಜನೀತಿಯೊಳಗೆ ಬೆಸೆದಿದ್ದಕ್ಕೆ ಕೊಡುಗೆಯಾಗಿ ತಂದ ಗೌರವ ಎಲ್ಲದಕ್ಕೂ ಮಿಗಿಲಾಗಿ ಸಾಮಾಜಿಕ ಅನ್ಯಾಯಗಳ ವಿರುದ್ಧ ಡಾಕ್ಟರ್ ಅಂಬೇಡ್ಕರ್ ಅವರ ಸ್ವಂತ ಆಂದೋಲನಗಳ ಯಶಸ್ವಿಗೆ ಸಂದ ಮನ್ನಣೆ. ಮಹರ್ ಜನಾಂಗದಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿ ಮುಂದೊಂದು ದಿನ ಕಾನೂನು ಸಚಿವ ಮಾತ್ರವಲ್ಲ, ಕಾನೂನು ರೂಪಿಸುವವರು ಆಗುತ್ತಾರೆ ಹಾಗೂ ಆಧುನಿಕ ಮನು ಎಂದು ಕರೆಯಲ್ಪಡುತ್ತಾರೆ ಎಂದು ಯಾರು ತಾನೇ ಊಹಿಸಲು ಸಾಧ್ಯ. ಪ್ಯಾರಾಗ್ರಾಫ್ 8. ಸ್ವಾತಂತ್ರ್ಯ ಬಂದಾಗಿನಿಂದ 4ಕ್ಕೂ ಹೆಚ್ಚು ದಶಕಗಳ ಕಾಲದಲ್ಲಿ ಜನರಿಗೆ ಸಮಾನ ಅವಕಾಶಗಳನ್ನು ಒದಗಿಸುವಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸಲಾಗಿದೆ. ಪರಿಶಿಷ್ಟ ಜಾತಿಗಳ ಸದಸ್ಯರು ತಮ್ಮ ಪಾಲಿಗೆ ಶತಮಾನಗಳಿಂದ ಮುಚ್ಚಿದ ಬಾಗಿಲು ತೆರೆದಿರುವುದನ್ನು ಈಗ ನೋಡುತ್ತಿದ್ದಾರೆ. ಸ್ವ ಅಭಿವ್ಯಕ್ತಿ ಅಥವಾ ಸ್ವಮುನ್ನಡೆಗೆ ಈಗ ಯಾವುದೇ ಕಾನೂನಿನ ಅಡೆತಡೆಗಳಿಲ್ಲ. ಉನ್ನತ ಶಿಕ್ಷಣದ ಸಂಸ್ಥೆಗಳಿಗೆ ಅವರು ಸೇರುತ್ತಿದ್ದಾರೆ. ಸಾರ್ವಜನಿಕ ಸೇವಾಲಯಗಳನ್ನು ಪ್ರವೇಶಿಸುತ್ತಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಚೇರಿಗಳಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸುತ್ತಿದ್ದಾರೆ. ನ್ಯಾಯವಾದಿಗಳು, ರಾಜಪ್ರತಿನಿಧಿಗಳು ಮತ್ತು ರಾಜ್ಯಪಾಲಗಳಾಗಿದ್ದಾರೆ. ಈ ಎಲ್ಲ ಜವಾಬ್ದಾರಿಯುತ ಹುದ್ದೆಗಳಲ್ಲಿ ತಮ್ಮನ್ನು ಸಮರ್ಥವಾಗಿ ಸರಿದೂಗಿಸಿಕೊಂಡಿದ್ದಾರೆ. ಪ್ಯಾರಾಗ್ರಾಫ್ 9. ಆದರೂ ಸಾಮಾಜಿಕ ನೆಲೆಯಲ್ಲಿ ಇನ್ನೂ ಅನೇಕ ಕೆಲಸಗಳು ಆಗಬೇಕಿದೆ. ಪರಿಶಿಷ್ಟ ಮತ್ತು ವರ್ಗದ ಕಮಿಷನರ್ಗಳವರ ವಾರ್ಷಿಕ ವರದಿಯು ಕಾನೂನು ಪುಸ್ತಕದಲ್ಲಿ ನಿಯಮಗಳಿಗೆ ವಿರುದ್ಧವಾಗಿ ಕಾನೂನು ಉಲ್ಲಂಘನೆಯ ಹಲವಾರು ಪ್ರಸಂಗಗಳನ್ನು ಪಟ್ಟಿ ಮಾಡಿದೆ. ನಮ್ಮ ಸಮಾಜದಿಂದ ಸಾಮಾಜಿಕ ಪಕ್ಷಪಾತವು ಸಂಪೂರ್ಣವಾಗಿ ನಿರ್ಮೂಲನೆಯಾದಾಗ ಮಾತ್ರವಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೆಲಸವು ನಿಜಕ್ಕೂ ಸಂಪೂರ್ಣವಾಗುತ್ತದೆ. ಪ್ಯಾರಾಗ್ರಾಫ್ 10. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗಲೂ ಸಾಮಾಜಿಕ ಗುರಿ ಉದ್ದೇಶಗಳನ್ನು ಸಾಧಿಸುವಲ್ಲಿ ರಾಜ್ಯ ವ್ಯವಸ್ಥೆಯ ವಿಧಾನಗಳ ಮಹತ್ವಕ್ಕೆ ಒತ್ತು ಕೊಡುತ್ತಿದ್ದರು. ಒಮ್ಮೆ ಒಂದು ಆಸಕ್ತಿಕರ ಅವಲೋಕನದಲ್ಲಿ ಅವರು ನಾಗರಿಕ ಅವಿಧೇಯತೆ, ಅಸಹಕಾರ ಮತ್ತು ಸತ್ಯಾಗ್ರಹಗಳನ್ನು ಅರಾಜಕತೆಯನ್ನು ವ್ಯಾಕರಣ ಎಂದು ವಿವರಿಸಿದರು. ಮುಕ್ತ ಭಾರತದಲ್ಲಿ ಸಾರ್ವಜನಿಕ ಸತ್ಯಾಗ್ರಹಗಳ ಸಂದರ್ಭಗಳಲ್ಲಿ ಈ ಅವಲೋಕನವು ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ಈ ವಿಧಾನವನ್ನು ಬೇರೆಯದೇ ಆದ ಒಂದು ಶಕ್ತಿ ವಿರುದ್ಧ ಹೋರಾಟದಲ್ಲಿ ಬಳಸುವುದೇ ಬೇರೆ ವಿಷಯ. ಜನಸಮ್ಮತಿ ಇಲ್ಲದ ಸರ್ಕಾರದ, ಅದು ಪರಕೀಯರದೇ ಇರಲಿ ಅಥವಾ ರಾಷ್ಟ್ರೀಯ ಸರ್ವಾಧಿಕಾರತ್ವವೇ ಆಗಿರಲಿ, ಅದನ್ನು ವಿರೋಧಿಸುವ ಅಥವಾ ದಂಗೆ ಏಳುವ ಹಕ್ಕಿಗೆ ಮನ್ನಣೆ ಸಿಗುತ್ತದೆ. ಆದರೆ ಪ್ರಜಾಪ್ರಭುತ್ವವನ್ನು ಆಧರಿಸಿದ ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಗಳಲ್ಲಿ ಮನ್ನಣೆ ಸಿಗುವುದಿಲ್ಲ. ತಪ್ಪು ಮಾರ್ಗದರ್ಶನ ಮತ್ತು ಕ್ಷಣಕ್ಕೂ ಬಣ್ಣ ಬದಲಿಸುವ ಇಂತಹ ದಂಗೆಗಳ ಅನಿವಾರ್ಯತೆ ಎಂಬಂತೆ ಜೀವಗಳ ಮತ್ತು ಸಾರ್ವಜನಿಕ ಸ್ವತ್ತುಗಳ ನಷ್ಟದಲ್ಲಿಯೇ ಪರಿಣಮಿಸುತ್ತವೆ.
ಪ್ಯಾರಾಗ್ರಾಫ್ 11. ಸುಮಾರು 2500 ವರ್ಷಗಳ ಹಿಂದೆ ಭಾರತದಲ್ಲಿನ ಜಾತಿ ವರ್ಗಗಳ ಬಗ್ಗೆ ಬುದ್ಧ ಪ್ರಶ್ನಿಸಿದ. ನ್ಯಾಯಯುತ ವರ್ಗೀಕರಣ ಎಂದರೆ ಅದು ಶ್ರೇಷ್ಠರು ಮತ್ತು ಸಂಪೂರ್ಣರು ಮತ್ತು ಶ್ರೇಷ್ಠವಲ್ಲದವರು ಮತ್ತು ಅಸಂಪೂರ್ಣರು ಎಂಬುದಷ್ಟೇ ಎಂದು ಅವನು ಹೇಳಿದ. ಅದೇ ರೀತಿಯಾಗಿ ತಮಿಳು ಕವಿತ್ರಿ ಅವೈ ಹೇಳಿದಳು, ಪ್ರಪಂಚದಲ್ಲಿ ಕೇವಲ ಎರಡು ಜಾತಿಗಳಿವೆ, ಕೈ ಎತ್ತಿ ಕೊಡುವ ದಾನಿಗಳು, ಹೀಗಾಗಿ ಶ್ರೇಷ್ಠರು, ಮತ್ತು ಕೈ ಬಿಚ್ಚಿ ಕೊಡದ ಜಿಪುಣರು, ಹೀಗಾಗಿ ಅಧಮರು. ಭಾರತೀಯ ಇತಿಹಾಸದುದ್ದಕ್ಕೂ ಜಾತಿ ಭೇದಗಳ ಪಳ್ಳುತನವನ್ನು ಋಷಿಮುನಿಗಳು ಬಯಲಿಗೆಳೆದಿದ್ದಾರೆ. ಅದು ಒಂದು ಸೃಜನಾತ್ಮಕ ಸಹಭಾಗಿತ್ವದಲ್ಲಿ ಎಲ್ಲಾ ಜನಾಂಗದವರನ್ನು ಒಂದುಗೂಡಲು ಕರೆ ಕೊಟ್ಟಿದ್ದಾರೆ. ಆದರೆ ಜಾತಿಯು ತನ್ನ ಬಲದ ಗುಣಮಹಾತ್ಮೆಯಿಂದ ಭದ್ರವಾಗಿ ಕಾಲೂರಿ ನಿಂತಿರುವುದು ಸಿದ್ಧಪಡಿಸಿದೆ. ಪ್ಯಾರಾಗ್ರಾಫ್ 12. ಒಡೆದು ಆಳು ಎಂಬ ಕಾರ್ಯನೀತಿಯಡಿ ಬ್ರಿಟಿಷರು ನಮ್ಮ ಮೇಲಿನ ಹಿಡಿತ ಆಳ್ವಿಕೆಯನ್ನು ಬಲಪಡಿಸಿಕೊಳ್ಳಲು ಇಲ್ಲಿನ ಜಾತಿ ವೈಶಿಷ್ಟ್ಯತೆಯನ್ನು ಉತ್ಪ್ರೇಕ್ಷಿಸಿ ಭಾರತದ ಜನರನ್ನು ಮತ್ತಷ್ಟು ಒಡೆದರು. ಹಿಂದೂ ಸಮಾಜದ ಜಾತಿ ಪದ್ಧತಿಯನ್ನು ತಿರಸ್ಕರಿಸಿ ಈ ಸಮಾಜ ಒಂದು ಎಂದು ಸಾರಲು ನಮ್ಮ ಕಾಲದಲ್ಲಿ ಗಾಂಧಿ, ಅಂಬೇಡ್ಕರ್ ಅವರೇ ಬರಬೇಕಾಯಿತು. ಶೋಷಿತ ವರ್ಗಗಳ ಕುರಿತಾಗಿ ತಮ್ಮ ಕರ್ತವ್ಯಗಳನ್ನು ನಿಭಾಯಿಸಲು ಮೇಲಿನ ಮತ್ತು ಬಲಿಷ್ಠ ಕುಲಗಳಿಗೆ ನೆನಪಿಸುವ ಮೂಲಕ ಗಾಂಧೀಜಿಯವರು ಇದನ್ನು ಮಾಡಿದರು. ಒಬ್ಬರು ಕರ್ತವ್ಯಗಳಿಗೆ ಒತ್ತು ಕೊಟ್ಟರು, ಮತ್ತೊಬ್ಬರು ಹಕ್ಕುಗಳಿಗೆ ಒತ್ತು ಕೊಟ್ಟರು. ಸಾಮಾಜಿಕ ಚಿಂತನೆಯಲ್ಲಿ ಅವರು ಒಂದು ನಿಜವಾದ ಕ್ರಾಂತಿಯನ್ನೇ ಹುಟ್ಟುಹಾಕಿದರು. ಪ್ಯಾರಾಗ್ರಾಫ್ 13. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956ರ ಡಿಸೆಂಬರ್ನಲ್ಲಿ ನಿಧನರಾದ ನಂತರ ಜವಾಹರಲಾಲ್ ನೆಹರು ಲೋಕಸಭೆಯಲ್ಲಿ ಮನಮಿಡಿಯುವ ಉಲ್ಲೇಖ ಮಾಡಿದರು. ಅವರು ಬಾಬಾ ಸಾಹೇಬರನ್ನು ಕ್ರಾಂತಿಯ ದ್ಯೋತಕ ಎಂದು ಕರೆದರು. ಅನೇಕ ವಿಷಯಗಳನ್ನು ಅವರೊಂದಿಗೆ ನಮ್ಮ ಸಹಮತ ಇತ್ತೋ ಇಲ್ಲೋ, ಆದರೆ ಆ ತಾಳ್ಮೆ, ಸಹನೆ, ಬಿಡದೆ ಒತ್ತಾಯ ಮಾಡುತ್ತಿರುವುದು, ಮತ್ತೆ ಈ ಪದ ಉಪಯೋಗಿಸಬಹುದಾದರೆ ಅವರ ವಿರೋಧದಲ್ಲಿನ ತೀವ್ರತೆ ಎಲ್ಲವೂ ಜನತೆಯ ಮನಸ್ಸನ್ನು ಎಚ್ಚರದಲ್ಲಿಟ್ಟಿತು. ಮರೆಯಲಾಗದಂತಹ ವಿಚಾರಗಳ ಬಗ್ಗೆ ಸಂತೃಪ್ತರಾಗಿ ಬಿಡಲು ಅವರಿಗೆ ಬಿಡಲಿಲ್ಲ. ನಮ್ಮ ದೇಶದಲ್ಲಿ ಹಿಂದೆ ಬಹಳ ಕಾಲ ನೋವುಂಡಿ ನರಳಿದ ಆ ಗುಂಪುಗಳನ್ನು ಬಡಿದೆಬ್ಬಿಸಲು ನೆರವಾಯಿತು. ಇಂಥ ಪ್ರಮುಖ ಭಾರತದ ಶೋಷಿತ ಮತ್ತು ದುಃಖಿತ ಜನಾಂಗದ ನಾಯಕ ನಮ್ಮ ಚಟುವಟಿಕೆಗಳಲ್ಲಿ ಇಂಥ ಪ್ರಮುಖ ಪಾತ್ರ ವಹಿಸಿದ ನಾಯಕ ಇಲ್ಲವಾಗಿರುವುದು ಆದ್ದರಿಂದ ಒಂದು ದುಃಖದ ಸಂಗತಿಯೇ ಆಗಿದೆ. ಪ್ಯಾರಾಗ್ರಾಫ್ 14. There can be no doubt that day is not far off when his Baba Saheb Ambedkar dream of Samata will become a reality. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮತೆ ಕನಸುಗಳು ನನಸಾಗುವ ಕಾಲ ಬಹಳ ದೂರ ಉಳಿದಿಲ್ಲ ಎಂಬುದರಲ್ಲಿ ಸಂಶಯವಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮತೆ ಕನಸುಗಳು ನನಸಾಗುವ ಕಾಲ ಬಹಳ ದೂರ ಉಳಿದಿಲ್ಲ ಎಂಬುದರಲ್ಲಿ ಸಂಶಯವಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ವಿಡಿಯೋವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. Expert Career Academy admission open summer vacation and regular classes. 10th Kannada medium, English medium, 9th class, 8th, 7th, 5th, 4th.
On all competitive exam, Navodaya Sainik Kittur, PUC first and second arts, commerce, science, all class coaching available in Expert Career Academy. ವಿಳಾಸ ಸೈನಿಕ್ ಸ್ಕೂಲ್ ಮೊದಲನೇ ಗೇಟ್ ಹತ್ತಿರ ತರ್ವಿ ರೋಡ್ ಅತ್ನಿ ರೋಡ್ ಹಬೀಬ್ ನಗರ್ ವಿಜಯಪುರ್. Expert Career Academy admission are open.